ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಬಿಗ್ ಬಜೆಟ್ ಗ್ರ್ಯಾಂಡ್ ಸ್ಕೇಲ್ ಅನ್ನೋ ಸುಳಿಯಲ್ಲಿ ಫಿಲ್ಮ್ ಮೇಕರ್ಸ್ ಪ್ರೊಡ್ಯೂಸರ್ಸ್ ಸಿಗಾಕೊಳ್ಳೋದಲ್ದೇ ಪ್ರೇಕ್ಷಕರನ್ನು ಒಳಗೆ ಎಳ್ಕೊಳ್ಳೋದಕ್ಕೆ ನೋಡುವಂಥದ್ದು, ಅದಕ್ಕೋಸ್ಕರ ಏನೇನೋ ಎಲಿಮೆಂಟ್ಸ್ನ ಸೇರಿಸುವಂಥದ್ದು ನಡೀತಾನೆ ಇದೆ, ಸ್ಪೆಷಲಿ ಪ್ರಭಾಸ್ ಅವರ ಸಿನಿಮಾಗಳಲ್ಲಿ. ಅದರಿಂದ ಅವುಗಳಿಗೆ ಬಂದ ರೆಸ್ಪಾನ್ಸ್ನಿಂದ ಮುಂದಿನ ಡೈರೆಕ್ಟರ್ಗಳು ಒಂಚೂರಾದರೂ ಏನಾದರೂ ಕಲ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಏನೇ ಆದರೂ ಅವರಿಗೆ ಬಂದ ಹಾಗೇನೆ ಮಾಡೋದು ಸಿನಿಮಾನ ಅಂತ ಪ್ರೂವ್ ಆಗಿದೆ ಮತ್ತೊಮ್ಮೆ. ರಾಜಾ ಸಾಬ್ ಇದು ಮಾರುತಿ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಮೊದಲೇನೆ ಅವರೇ ಹೇಳಿರೋ ಹಾಗೆ ಇದು ಇಂಡಿಯಾಸ್ ಬಿಗ್ಗೆಸ್ಟ್ ಹಾರರ್ ಫ್ಯಾಂಟಸಿ ಫಿಲ್ಮ್. ನಾರ್ಮಲ್ ಆಗಿ ಒಂದು 60 ದಿನಗಳಲ್ಲಿ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಂಥ ಸಿನಿಮಾ ದೊಡ್ಡ ಮಾಡಿ 2 ವರ್ಷ ಆದಮೇಲೆ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಒಬ್ಬ ಮೊಮ್ಮಗ ಇದ್ದಾನೆ. ಅವನು ಈಗ ತಾತನ ಹುಡುಕ್ಲೇಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಸೊ ಆ ಪರಿಸ್ಥಿತಿ ಏನು, ಈ ತಾತ ಏನಕ್ಕೆ ಕಾಣೆಯಾಗಿದ್ದು ಆ್ಯಂಡ್ ಈ ಪ್ರೊಸೆಸ್ಸಲ್ಲಿ ಏನೇನೆಲ್ಲ ಆಗತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಇದರ ಜಾನ್ ಅಂತ ಹೇಳ್ತೀನಿ. ಅಂದರೆ ಸಿನಿಮಾದಲ್ಲಿ ಒಂದಷ್ಟು ಭಾಗ ಅಲ್ಲಿರುವಂಥ ಥಾಟ್ಸ್ನ ಸ್ವಲ್ಪ ನೋಡಿದಾಗ ಯೂನಿಕ್ ಅಂತ ಅನಿಸಿದ್ವು. ಸ್ಪೆಷಲಿ ಪ್ರಭಾಸ್ ಅವರ ಪಾತ್ರಕ್ಕೆ ಅದರ ಸುತ್ತ ಕೊನೆಯಲ್ಲಿ ಒಂದಷ್ಟು ಆಗುತ್ತೆ, ಆ ಭಾಗ ವರ್ಕ್ ಆಯಿತು. ಅಂದರೆ ಈ ಮಿಸ್ಟ್ರಿ, ಮ್ಯಾಜಿಕ್, ಹಿಪ್ನಾಟಿಸಮ್, ಸೈಕಾಲಜಿ ಈ ರೀತಿ ಅಂಶಗಳನ್ನು ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವನ್ನೆಲ್ಲ ನೋಡಿದಾಗ ಓಕೆ, ಈ ಭಾಗದಲ್ಲಿ ಪೊಟೆನ್ಷಿಯಲ್ ಇತ್ತು. ಅಂದರೆ ಬಿಗ್ ಸ್ಟಾರ್ ಸಿನಿಮಾಗಳಲ್ಲಿ ಈ ಥರದವನ್ನೆಲ್ಲ ನಾವು ನೋಡಲ್ಲ. ಸೊ ಆ ಪ್ರಯತ್ನ ಇಷ್ಟ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆ ಪ್ರಯತ್ನ ಬರೀ ಪ್ರಯತ್ನ ಆಗಷ್ಟೇ ಉಳ್ಕೊಂಡಿದೆ, ಫುಲ್ ಎಕ್ಸ್ಪ್ಲೋರ್ ಆಗಿಲ್ಲ. ಆ್ಯಂಡ್ ಮೇನ್ಲಿ ಯಾವುದನ್ನು ಹೇಗೆ ತೊಗೊಂಡು ಬರಬೇಕು ಅನ್ನೋ ಒಂದು ಸ್ಟ್ರಕ್ಚರ್ ಕೂಡ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಇನ್ನು ಪ್ರಭಾಸ್ ಅವರು ಒಂಚೂರು ಫ್ಲೆಕ್ಸಿಬಲ್ ಆಗಿದ್ದಾರೆ. ಅದು ವರ್ಕ್ ಆಯ್ತಾ ಇಲ್ವಾ ಅನ್ನೋದನ್ನು ಸೈಡ್ಗೆ ಇಟ್ಟರೆ ಒಂಚೂರು ಆ ಸೈಡ್ ಆಫ್ ಪ್ರಭಾಸ್ನ ತುಂಬ ದಿನಗಳ ನಂತರ ನೋಡಿ ಸ್ವಲ್ಪ ಖುಷಿ ಆಯಿತು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಮೊದಲನೇದಾಗಿ ಲ್ಯಾಕ್ ಆಫ್ ಕ್ಲಾರಿಟಿ ಅಂತ ಹೇಳ್ತೀನಿ. ಮೇಲೆ ಕೂಡ ಹೇಳಿದೆ, ಸಿನಿಮಾ ಮುಂದೆ ಹೋದಂಥ ರೀತಿಯಿಂದನೂ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಏನನ್ನು ಉಳಿಸ್ಕೊಳ್ಬೇಕು, ಈ ಸಿನಿಮಾದಲ್ಲಿ ಏನನ್ನು ಕನ್ವೆ ಮಾಡಬೇಕು, ಇದರ ಎಂಡ್ ಪ್ರಾಡಕ್ಟ್ ಹೇಗಿರಬೇಕು ಅನ್ನೋ ಕ್ಲಾರಿಟಿ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಇಡೀ ಸಿನಿಮಾದಲ್ಲಿ ಸೀಕ್ವೆನ್ಸ್ಗಳ ಪೀಸ್ಗಳು ಸಿಗ್ತವೆ ಹೊರತು ಹೋಲ್ ಸಿನಿಮಾ ಸಿಗಲ್ಲ. ಸಿನಿಮಾ ಜಂಪ್ ಆಗ್ತಾ ಇರುತ್ತೆ, ಕಂಟಿನ್ಯೂಟಿ ಮಿಸ್ಸಿಂಗ್ ಅಂತ ಅನಿಸುತ್ತೆ. ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ ಯಾವುದೋ ಒಂದನ್ನು ಕ್ಲೋಸ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಅವರೇ ಹುಟ್ಟು ಹಾಕಿರೋಂಥ ರೂಲ್ಸನ್ನು ಅವರೇ ಬ್ರೇಕ್ ಮಾಡಿರ್ತಾರೆ, ಮತ್ತು ಅದನ್ನು ಅಡ್ರೆಸ್ ಕೂಡ ಮಾಡಿರಲ್ಲ. ಇಟ್ಸ್ ಜಸ್ಟ್ ಸೋ ರ್ಯಾಂಡಮ್. ಆ್ಯಕ್ಚುಲಿ ಮೊದಲಿಗೆ ಒಂದಷ್ಟು ಇಷ್ಟ ಆಯಿತು ಹೀರೋಯಿನ್ಸ್ನ ಕೂಡ ಈ ಕಥೆನಲ್ಲಿ ತಗೊಂಡು ಬಂದಂಥ ರೀತಿಯಿಂದ. ಓಕೆ, ಇವರನ್ನು ಯೂಸ್ ಮಾಡ್ಕೊಳ್ಬೋದು ಈ ಪಾತ್ರಗಳನ್ನು ಅಂತ. ಬಟ್ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ, ಲಿಟ್ರಲಿ ಅಲ್ಲೇನೂ ಇರಲಿಲ್ಲ ಅಂತ ಹೇಳ್ಬೋದು. ಅದೆಷ್ಟು ಫುಟೇಜಸ್ನ ತೆಗೆದಿದ್ದಾರೆ, ಅದರಲ್ಲಿ ಎಷ್ಟನ್ನು ಡಿಲೀಟ್ ಮಾಡಿದ್ದಾರೆ, ಕಥೆ ಎಷ್ಟು ಸಲ ಚೇಂಜ್ ಆಗಿದೆ, ಇದೆಲ್ಲ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ ಇದೆಲ್ಲ ಸ್ಕ್ರೀನ್ ಮೇಲೆ ಕಾಣುತ್ತೆ. ದರ್ ಇಸ್ ನೋ ಪ್ರಾಪರ್ ಡೆಸ್ಟಿನೇಷನ್. ಅದೇ ಇಲ್ಲ ಅಂದಾಗ ಸಿನಿಮಾ ಕನೆಕ್ಟ್ ಆಗಲ್ಲ ಅಲ್ವಾ. ಅದರ ಜೊತೆಗೆ ರ್ಯಾಂಡಮ್ ಕಾಮಿಡಿ ಆ್ಯಂಡ್ ರ್ಯಾಂಡಮ್ ರೊಮ್ಯಾಂಟಿಕ್ ಸೀನ್ಸ್, ರ್ಯಾಂಡಮ್ ಹಾಡುಗಳು, ಟೋಟಲಿ ಎಲ್ಲೋ ಹೋಗ್ತಿರುತ್ತೆ ಸಿನಿಮಾ. ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಬೋಮನ್ ಇರಾನಿ ಅವರ ಜೊತೆ ಆ್ಯಂಡ್ ಪ್ರಭಾಸ್ ಅವರ ಜೊತೆ ಒಂದಷ್ಟು ಸೀನ್ಸ್ ಇದ್ದಾವೆ. ಅವುಗಳನ್ನು ನೋಡಿದಾಗ ಇದೆಲ್ಲ ಇಷ್ಟೊಂದಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದಿತ್ತಲ್ವಾ ಅಂತ ಅನಿಸುತ್ತೆ. ಬಟ್ ಏನೇನೂ ಆಗಿಲ್ಲ ಅದರ ಕಡೆಗೆ, ಸುಮ್ಮನೆ ಏನೋ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ತುಂಬ ಬೇಜಾರಾಗಿರೋದೇನೆಂದರೆ ಆ ಫೇಸ್ ಸ್ವ್ಯಾಪ್. ಪ್ರಭಾಸ್ ಅವರಿಗೆ ನೀ ಇಂಜುರಿ ಆಗಿದೆ, ಅದು ಆಲ್ಮೋಸ್ಟ್ ಆದಿಪುರುಷಿಂದನೂ ಇದೆ, ಸಲಾರಲ್ಲೂ ಇತ್ತು, ಇನ್ನೂ ಹೀಲ್ ಆಗಿಲ್ಲ. ಬಟ್ ಆ ಗ್ಯಾಪಲ್ಲೇ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದರ ನೆಗೆಟಿವ್ಸ್ ಏನಂದರೆ ಅವ್ರಿಗೆ ಓಡೋಕ್ಕಾಗಲ್ಲ, ಹೆಚ್ಚು ಸ್ಟ್ರೈನ್ ಕಾಲಿಗೆ ಹಾಕಂಗಿಲ್ಲ, ಸಿಂಪಲ್ ಸ್ಟೆಪ್ಸ್ನ ಕೂಡ ಮಾಡೋಕ್ಕಾಗಲ್ಲ. ಸೊ ಎಲ್ಲದಕ್ಕೂ ಈಗ ಡ್ಯೂಬ್ ಬೇಕು, ದಟ್ಸ್ ಫೈನ್. ಬಟ್ ಅದನ್ನು ಯಾವ ಲೆವೆಲ್ಗೆ ಮಾಸ್ಕ್ ಮಾಡಬೇಕು ಗೊತ್ತಾಗದೇ ಇರೋ ಹಾಗೆ ಅಲ್ವಾ. ಬಟ್ ಇಲ್ಲಿ ಇಟ್ಸ್ ಅ ಟ್ರಾಲ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸಾರಿ ಟು ಸೇ ದಿಸ್, ವರ್ಸ್ ಫೇಸ್ ಫ್ಯಾಪ್ ಅಂತಲೇ ಹೇಳಬೇಕು. ಸುಮ್ಮನೆ ರೆಸ್ಪೆಕ್ಟ್ ಕಳ್ಕೊಳ್ತಾ ಇದ್ದಾರೆ ಇದರಿಂದ. ಇದು ಸಂಪೂರ್ಣ ಹೀಲ್ ಮಾಡ್ಕೊಂಡು ಶೂಟಿಂಗ್ ಮಾಡ್ಕೊಳ್ಬೇಕು, ಇಲ್ಲ ಆ ಥರದ ಸೀಕ್ವೆನ್ಸ್ಗಳನ್ನು ಹಿಡ್ದೇ ಮ್ಯಾನೇಜ್ ಮಾಡಬೇಕು. ಸಲಾರಲ್ಲಿ ಮಾಡಿದ್ರಲ್ವ ಆ ಥರ. ಬಟ್ ಇಲ್ಲಿ ಇಟ್ಸ್ ಲುಕ್ಸ್ ಪ್ರೆಟಿ ಬ್ಯಾಡ್. ಯಾ, ದಟ್ಸ್ ಇಟ್. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಬಿಲೋ ಅವರೇಜ್ ವಾಚ್ ಆಗಿತ್ತು ಅಂತ ಹೇಳ್ಬೋದು ನನಗೆ. ಹಳೆ ಥರದ ಪ್ರಭಾಸ್ ಅವರನ್ನು ಹಾಗೆ ಸ್ವಲ್ಪ ಪೊಟೆನ್ಷಿಯಲ್ ಇರೋವಂಥ ಪಾಯಿಂಟ್ ಇವು ಒಂದಷ್ಟರ ಮಟ್ಟಿಗೆ ಹಿಡಿದಿಟ್ಕೊಂಡಿದ್ವು. ಬಟ್ ದೆನ್ ಇಟ್ ವೆಂಟ್ ಡೌನ್ ಹಿಲ್. ಡೈರೆಕ್ಟರ್ಗೆ ಕ್ಲಾರಿಟಿ ಇರಲಿಲ್ಲ ಅನ್ನೋದು ಗೊತ್ತಾಗ್ತಿತ್ತು ಸ್ಕ್ರೀನ್ ಮೇಲೇ. ಆ್ಯಕ್ಚುಲಿ ಟ್ರೈಲರ್ ಹಾಗೆ ಟೀಸರ್ನಲ್ಲಿದ್ದ ಸೀಕ್ವೆನ್ಸಸ್ ಎಷ್ಟೋ ಇಲ್ಲ ಅನಿಸುತ್ತೆ ಸಿನಿಮಾದಲ್ಲಿ. ಸೊ ಆ ಪ್ಲ್ಯಾನಿಂಗ್, ಆ ಕ್ಲಾರಿಟಿ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಅದು ಕಾಣ್ತಾ ಇತ್ತು ಸಿನಿಮಾದಲ್ಲಿ. ಇಟ್ಸ್ ಟೈಮ್ ಫಾರ್ ಪ್ರಭಾಸ್. ಸುಮ್ಮನೆ ಈ ಥರ ಮಾಡ್ಕೊಳ್ತಾ ಹೋದರೆ ಹಾಫ್ ಬೇಕ್ ಪ್ರಾಡಕ್ಟ್ಗಳನ್ನು ವೇಸ್ಟ್ ಆಗುತ್ತೆ, ಅವರ ಎಫರ್ಟ್ ಕೂಡ, ಆಡಿಯನ್ಸ್ ಹಾಗೆ ಪ್ರೊಡ್ಯೂಸರ್ಸ್ ಅವರ ದುಡ್ಡು ಕೂಡ. ಹಿ ಶುಡ್ ಥಿಂಕ್ ಬಿಫೋರ್ ಚೂಸಿಂಗ್ ಅ ಸ್ಕ್ರಿಪ್ಟ್ ಆರ್ ಚೂಸಿಂಗ್ ಎ ಟೀಮ್ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದಿಂದ. ಆ್ಯಂಡ್ ನೀವು ಆಲ್ರೆಡಿ ನೋಡಿರ್ತೀರ, ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೆಳಗೆ ತಿಳಿಸಿ. ಆ್ಯಸ್ ಯೂಶ್ವಲ್ ಸಿಗ್ತಾ ಇರೋಣ.